ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕ ಎ ಮಂಜು ಅವರು ಕಾರ್ಯಕ್ರಮಗಳ ಒತ್ತಡದ ನಡುವೆಯೂ ಕೂಡ ಪಟ್ಟಣದ ಸಾಮಾನ್ಯ ಟೀ ಕ್ಯಾಂಟೀನೊಂದರಲ್ಲಿ ಅರ್ಧ ಗಂಟೆಗೂ ಅಧಿಕ ಕಾಲ ಕುಳಿತು ಕಾಫಿ ಸೇವನೆ ಮಾಡಿದರಲ್ಲದೆ ಜನರ ಸಮಸ್ಯೆಗಳನ್ನು ಆಲಿಸಿರುವುದು ಮೆಚ್ಚುಗೆಗೆ ಪಾತ್ರವಾಗಿದೆ. ಕಳೆದ 4 ದಶಕಗಳಿಂದಲೂ ಕೂಡ ನಿರಂತರವಾಗಿ ಕ್ಷೇತ್ರದ ರಾಜಕಾರಣದಲ್ಲಿ ತೊಡಗಿಕೊಂಡಿರುವ ಎ ಮಂಜು ಅವರು 4 ಬಾರಿ ಶಾಸಕರಾಗಿ ಆಯ್ಕೆಗೊಂಡಿದ್ದಾರೆ. ಒಂದು ಅವಧಿಯಲ್ಲಿ ಪಶುಸಂಗೋಪನೆ, ರೇಷ್ಮೆ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿಯೂ ಸೇವೆ ಸಲ್ಲಿಸಿರುವ ಇವರು ಇತರೆ ರಾಜಕಾರಣಿಗಳಂತೆ ಅಧಿಕಾರದ ಮದದಿಂದ ಮೆರೆದವರಲ್ಲ. ಇದಕ್ಕೆ ಪ್ರಮುಖ ಸಾಕ್ಷಿ ಪಟ್ಟಣದ ಕೋಟೆಯಲ್ಲಿನ ಪುಟ್ಟ ಗೂಡಂಗಡಿಯ ರಸ್ತೆ ಬದಿ ಸಾಮಾನ್ಯರಂತೆ ಪ್ಲಾಸ್ಟಿಕ್ ಸ್ಟೂಲ್ನಲ್ಲಿ ಕುಳಿತು ಗಾಜಿನ ಲೋಟದಲ್ಲಿ ಕಾಫಿಯನ್ನು ಕುಡಿಯುತ್ತಾ ತಮ್ಮ ಬಳಿ ಬಂದ ಜನರಿಗೆ ಟೀ ಕುಡಿಸಿ ಸಮಸ್ಯೆಯನ್ನು ಆಲಿಸಿ ಇತರೆ ರಾಜಕಾರಣಿಗಳಿಗೆ ಮಾದರಿಯಾಗಿದ್ದಾರೆ. ಅಲ್ಲದೆ ರಾಜಕಾರಣಕ್ಕೆ ಬರುತ್ತಿರುವ ಯುವ ಸಮುದಾಯಕ್ಕೆ ಆದರ್ಶಪ್ರಾಯರಾಗಿದ್ದಾರೆ ಎನ್ನಬಹುದು. ರಸ್ತೆ ಬದಿಯಲ್ಲಿನ ಗೂಡಂಗಡಿಯಲ್ಲಿ ಶಾಸಕರು ಕುಳಿತು ಕಾಫಿ ಸೇವನೆ ಮಾಡುತ್ತಿರುವುದನ್ನು ಕಂಡು ತಹಸೀಲ್ದಾರ್ ಸೌಮ್ಯ, ಬಿಇಒ ಕೆಪಿ ನಾರಾಯಣ ಅವರು ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ನೀಡಲು ಮುಜುಗರ ಪಟ್ಟರು. ಮೇಡಂ, ನಾವೆಲ್ಲರೂ ಜನಸೇವಕರು. ಜನರ ನಡುವೆಯೂ ನಮ್ಮ ಕೆಲಸ ಕಾರ್ಯಗಳು ನಡೆಯುತ್ತವೆ. ಇಲ್ಲಿ ಸೇರಿರುವ ಬಹುತೇಕರು ಬಡವರೇ. ಇವರು ನನ್ನನ್ನು ಒಬ್ಬ ಸಾಮಾನ್ಯ ಮನುಷ್ಯನಂತೆ ನನ್ನ ರಾಜಕೀಯ ಜೀವನದ ಆರಂಭದಿಂದಲೂ ಕಾಣುತ್ತಾರೆ. ಇವರ ನಡುವೆ ನಾನು ಕುಳಿತು ಕಾಫಿ ಸೇವನೆ ಮಾಡುವುದು, ಸಮಸ್ಯೆ ಆಲಿಸುವುದು ಅತೀವ ಸಂತಸದ ಕ್ಷಣವಾಗಿದೆ. ನೀವು ಯಾವುದೇ ಮುಜುಗರ ಪಟ್ಟುಕೊಳ್ಳದೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ನೀಡಿ ಎಂದು ಶಾಸಕ ಎ ಮಂಜು ಅವರು ತಿಳಿಸಿದಾಗ ತಹಸೀಲ್ದಾರ್ ಆಹ್ವಾನ ಪತ್ರಿಕೆ ನೀಡಿದ್ರು. ಅಧಿಕಾರಿಗಳನ್ನು ಇಷ್ಟಕ್ಕೆ ಬಿಡದ ಶಾಸಕರು ಅವರಿಗೂ ಕೂಡ ಟೀ ಕುಡಿಸಿ ಬೀಳ್ಕೊಟ್ಟರು. ನ್ಯೂಸ್ 5 ರವಿದುಮಿ.